ಗ್ಯಾರಂಟಿಗಳಿಂದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವನ್ನ ಗೆಲುವನ್ನ ಸಾಧಿಸಿದ್ದು ಅಂತೇಳಿ ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವೇ ಮಾತಾಡ್ಕೊಳ್ಳುತ್ತೆ. ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ನಾಯಕರೇ ಹೇಳ್ಕೊಂಡು ಬಂದ್ರು ಅವತ್ತು. ಆದ್ರೆ ಇವತ್ತು ಅದೇ ಗ್ಯಾರಂಟಿಗಳು ದೊಡ್ಡ ಹೊರೆ ಆಗಿದೆ, ಬರ್ಡನ್ ಆಗಿದೆ. ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ತಿರುಚುವಂತ ಕೆಲಸವನ್ನ ಮಾಡ್ತಾರೆ. ಯಥಾವತ್ತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೀವಿ. ಗ್ಯಾರಂಟಿಗಳಿಂದಾಗಿ ಇವತ್ತು ಬರ್ಡನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು, ಇದನ್ನೇ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಮಾಧ್ಯಮದವ್ರು ಏನ್ ಮಾಡಿದ್ವಿ, ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ವಿ, ಏನ್ ಸರ್ ಡಿಕೆ ಶಿವಕುಮಾರ್ ಅವ್ರು ಹಿಂಗಂದ್ರಲ್ಲ ಬರ್ಡನ್ ಆಗಿದೆ ಅಂತ. ಹೌದಪ್ಪ, ಹೌದು, ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ಸತ್ಯ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು. ಕೊನೆಗಿಬ್ರು ಒಪ್ಕೊಂಡಂಗಾಯ್ತಲ್ಲ, ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಪಂಚ ಗ್ಯಾರಂಟಿಗಳನ್ನ ತರ್ತೀವಿ, ಪಂಚ ಗ್ಯಾರಂಟಿಗಳೆಲ್ಲ ಫ್ರೀ, ಮುನೇಗೌಡ ನಿಂಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ನಂಗೂ ಫ್ರೀ ಅಂತ ಹೇಳಿ ಓಟನ್ನ ಗಿಟ್ಟಿಸ್ಕೊಂಡಿದ್ಯಾರು? ನೀವೇ ಅಲ್ವಾ? ಇವತ್ತು ನೀವೇ ಹೇಳ್ಕೊಂಡ್ ಬರ್ತಾ ಇದ್ರಿ, ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ನೀವೇ ಕೇಳ್ಕೊಳ್ತಾ ಇದ್ರಿ ಬರ್ಡನ್ ಆಗ್ತಾ ಇದೆ ಅಂತ. ಹೌದಪ್ಪ, ಹೌದು, ಸತ್ಯ ಅಂತ ನೀವೇನು ಕೇಳ್ಕೊಂಡ್ ಬರ್ತಾ ಇದ್ರಿ? ಇದು ನೀವೇ ಮಾಡ್ಕೊಳ್ತಾರ. ಗ್ಯಾರಂಟಿಯನ್ನ ವಿರೋಧ ಮಾಡಿದ್ದು ಏನು ಒಬ್ರ ಇಬ್ರ? ಕಾಂಗ್ರೆಸ್ನವರು ತುಂಬಾ ಜನ, ಲಿಸ್ಟೇ ಇದೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿಲ್ವಾ? BR ಪಾಟೀಲ್ ಹೇಳಿಲ್ವಾ? ಇನ್ನ ಲಿಸ್ಟ್ ಬೇಕಾ? ಎಷ್ಟು ಜನ ಕಾಂಗ್ರೆಸ್ ನಾಯಕರು ಇವತ್ತು ಅಯ್ಯೋ ಗ್ಯಾರಂಟಿಯಿಂದಾಗಿ ನಮ್ಮ ಏರಿಯಾದಲ್ಲಿ ಚರಂಡಿ ಹಾಕ್ಸಕ್ ಆಗ್ತಿಲ್ಲ, ನಮ್ಮ ಕ್ಷೇತ್ರದ ಒಂದು ಹಬ್ಬಕ್ಕೂ ಹೋಗಕ್ಕಾಗ್ತಿಲ್ಲ, ಯಾರಾದ್ರೂ ಸತ್ತೋಗಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಅಂತಿಮ ದರ್ಶನ ಪಡೆಯಕ್ಕೂ ಆಗ್ತಿಲ್ಲ, ಯಾಕಂದ್ರೆ ಜನ ಉಗಿತಾ ಇದ್ದಾರೆ. ಗ್ಯಾರಂಟಿಯಿಂದ ನಮ್ಗೇನು ಕೊಡಕ್ಕೆ ಆಗ್ತಾ ಇಲ್ಲ ಕ್ಷೇತ್ರಕ್ಕೆ ಅಂತೇಳಿ. ಇದನ್ನ ಒಪ್ಕೊಳ್ಳಿಲ್ಲ ಅಂತ. ಇಲ್ಲ ನಾವೇನು ಯಾರು ಒಬ್ರು ನಾವ್ ಈ ತರ ಮಾತಾಡಲಿ ಅಂತ ಒಬ್ರು ಬಂದು ಮಾತಾಡಿ ನೋಡೋಣ. ಧೈರ್ಯವಾಗಿ ಬನ್ನಿ, ಇದೇ ಸ್ಟುಡಿಯೋಗೆ ನಿಮ್ಗೆ ವೆಲ್ಕಮ್ ಆಲ್ವೇಸ್. ಇಲ್ಲ ನಮ್ಗೆ ಗ್ಯಾರಂಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ಏನಾಗಿಲ್ಲ, ನಮ್ಮ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಒಬ್ಬ ಶಾಸಕ ಬಂದು ಇಲ್ಲಿ ಕುತ್ಕೊಂಡು ಹೇಳಿ. ನೀವ್ ಹೇಳಾದ್ಮೇಲೆ ನಿಮ್ ಕ್ಷೇತ್ರ ನಾವೇ ಒಂದು ಪ್ರವಾಸವನ್ನ ಮಾಡ್ತೀವಿ, ಕ್ಯಾಮ್ರಾ ಹಾಕೊಂಡು ತೋರಿಸ್ತೀವಿ ಅಭಿವೃದ್ಧಿ ಆಗಿದೆಯಲ್ಲ ಅಂತ. ಇವತ್ತು ನಿಮ್ ಕ್ಷೇತ್ರಗಳು ಬಂದ್ಬಿಟ್ರೆ ಜನ ಹೇಗ್ ಹೋಗಿತಾರೆ ಗೊತ್ತಾ? ಚರಂಡಿ ಮಾಡ್ತೀರಿ ಅರ್ಧಂಬರ್ಧ, ಅಲ್ಲಿ ಮುಚ್ಚಕ್ಕಾಗಲ್ಲ, ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ. ರೋಡ್ ಹಾಕ್ತಾರೆ ಅರ್ಧಂಬರ್ಧ, ಅದು ಕಳಪೆ, ಕೇಳಿದ್ರೆ ರೋಡ್ ಕೊಟ್ಟಿಲ್ಲ. ಸ್ಕೂಲು ಮಕ್ಕಳಿಗೆ ಅದೇನೋ ಸಾಕ್ಸು, ಬಟ್ಟೆ, ಇದೆಲ್ಲ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಶಾಸಕರೇ ಹೇಳಿರೋದು ಅನುದಾನ ಸಿಗ್ತಿಲ್ಲ ಸ್ವಾಮಿ, ಗ್ಯಾರಂಟಿ ನಿಲ್ಸಿ ಸಾಕು ಅಂತ ಹೇಳಿಲ್ವಾ? ಗ್ಯಾರಂಟಿ ಬಗ್ಗೆ HR ಗವಿಯಪ್ಪ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಿಲ್ವಾಗ? ಆಶ್ರಯ ಮನೆಗಳು ಸಿಗ್ತಾ ಇಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳಿಂದಾಗಿ. ಆಶ್ರಯ ಮನೆಗಳು ಕಡಿವಾಣ ಹಾಕಬೇಕು ಗ್ಯಾರಂಟಿ ಯೋಜನೆಗಳಿಗೆ ಅಂತೇಳಿ ಮನವಿಯನ್ನ ಮಾಡ್ಕೊಂಡು ನೋಡಿ. ವರ್ಷಕ್ಕೆ 50 ರಿಂದ 60 ಸಾವಿರ ಕೋಟಿ ಬೇಕು. ಎಷ್ಟು? ವರ್ಷಕ್ಕೆ 50 ರಿಂದ 60 ಸಾವಿರ ಕೋಟಿ. ಈಗ ಸಿಎಂ ಸಿದ್ದರಾಮಯ್ಯ ಒಂದು ಬೈಟಲ್ಲಿ ಹೇಳಿದ್ರು, ರಿಯಾಕ್ಷನ್ ಕೊಡ್ಬೇಕಾರೆ ಹತ್ರ 1 ಲಕ್ಷ ಕೋಟಿ 20 ಸಾವಿರ ಕೋಟಿ ಏನೋ ಕೋಟಿ 1.26-24 ಕೋಟಿ ಅಷ್ಟೇನೋ ಖರ್ಚಾಗಿದೆ ಅದಕ್ಕೋಸ್ಕರ ಅಂತೇಳಿ. ಆಯ್ತು, ನಾನೊಂದು ಪ್ರಶ್ನೆನ ಮಾಡ್ತೀನಿ. ನೀವು ಈ ಗ್ಯಾರಂಟಿಯನ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ನಿವ್ವಳ ಸಾಲ ಎಷ್ಟು ಮಾಡಿದಿರಿ? ನಿವ್ವಳ ಸಾಲ 2023-24, 24-25 ನಿವ್ವಳ ಸಾಲ ಎಷ್ಟು ಮಾಡಿದಿರಿ ಅಂತ ತಿಳಿಸಿ ನೋಡೋಣ. ಎಷ್ಟು ಸಾವಿರ ಕೋಟಿ ನಿವ್ವಳ ಸಾಲ ಆಗಿದೆ ಗೊತ್ತಾ? ಅದೇ ನೀವು ಸಾಲವನ್ನ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಹಾಕಿದ್ರೆ ಕಿಂಗ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಜನನೇ ಹೇಳ್ತಾವ್ರೆ ನಮಗ್ ಸಾಕಿದು ಅಂತೇಳಿ, ಕಡಿವಾಣ ಹಾಕಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಿದ್ದಾರೆ. RV ದೇಶಪಾಂಡೆ ಅವರು ಗ್ಯಾರಂಟಿಯನ್ನು ಲೇವಡಿ ಮಾಡಿದ್ದು ಇತ್ತೀಚಿನ ದಿನದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡ್ಲಾಗ್ತಾ ಇದೆ. ಎಲ್ಲಿ ನೋಡಿದ್ರು ಬಸ್ಗಳಲ್ಲಿ ಮಹಿಳೆನೇ ತುಂಬ್ತಿರ್ತಾರೆ. ಬಸ್ಗಳಲ್ಲೂ ಮಹಿಳೆಯರು, ದೇವಸ್ಥಾನಕ್ಕೆ ಹೋದ್ರು ಅಲ್ಲಿಯೂ ಮಹಿಳೆಯರು. ನಾನ್ ಸಿಎಂ ಆಗಿದ್ರೆ ಇದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅಂತೇಳಿ ದೇಶಪಾಂಡೆ ಅವರು ಹೇಳಿದ್ದು, ನಾವಲ್ಲ. ಕಡ್ಡಿ ಮುರಿದಂತೆ ಹೇಳಿಕೆಯನ್ನ ಕೊಟ್ಟಿದ್ದು RV ದೇಶಪಾಂಡೆ ಅವರು, ಗೊತ್ತಲ್ಲ. 5 ಗ್ಯಾರಂಟಿಗಳಿಗೆ 45 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಅದೇ ಹಣದಿಂದ ಹೊರೆ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಯಾರಾದ್ರೂ ಒಬ್ರು ಕಾಂಗ್ರೆಸ್ನವರು ಇಲ್ಲ ನಾವು ಆ ತರ ಹೇಳೇ ಇಲ್ಲ ಅಂತ ಹೇಳೋರು ಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿ 10 ನಿಮಿಷ ಮಾತಾಡಿ, ಉತ್ತರವನ್ನ ಕೊಡಿ. ನಾವು ನಿಮ್ಗೆ 10 ಪ್ರಶ್ನೆ ಕೇಳ್ತೀವಿ, ಮತ್ತೆ ಮಾಧ್ಯಮದ ಮೇಲೆ ಹಾಕೋದು, ಗೂಬೆ ಕೂರ್ಸೋದು. ಇಲ್ಲ ನೀವೇನೋ ತಿಳಿಸ್ಬಿಟ್ಟಿದ್ರ, ನಿಮ್ಮ ಬಾಯಿ ಬಂದಾಗ ಮಾತಾಡ್ತೀರಂತೆ. ನೀವ್ ಹೇಳಿದ್ರೆ ನಾವ್ ಹೇಳ್ತಾರೆ, ಬೇರೆ ಏನು ಅದರಲ್ಲಿ ಉಪ್ಪು ಖಾರ ಹುಳಿ ಏನೋ ಹಾಕಿ ಬೆರೆಸಿ ನಾವು ಮಾತಾಡ್ತಾರೆ.
ಮುಂದಿನ ಸುದ್ದಿ ಗಮನಕ್ಕೆ. ಗ್ಯಾರಂಟಿಗಳಿಂದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವನ್ನ ಗೆಲುವನ್ನ ಸಾಧಿಸಿದ್ದು ಅಂತೇಳಿ ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವೇ ಮಾತಾಡ್ಕೊಳ್ಳುತ್ತೆ. ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ನಾಯಕರೇ ಹೇಳ್ಕೊಂಡು ಬಂದ್ರು ಅವತ್ತು. ಆದ್ರೆ ಇವತ್ತು ಅದೇ ಗ್ಯಾರಂಟಿಗಳು ದೊಡ್ಡ ಹೊರೆ ಆಗಿದೆ, ಬರ್ಡನ್ ಆಗಿದೆ. ನಾವಿದ್ರಲ್ಲಿ ಯಾವುದೇ ರೀತಿಯಾದಂತಹ ತಿರುಚುವಂತ ಕೆಲಸವನ್ನ ಮಾಡ್ತಾರೆ. ಯಥಾವತ್ತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರೋ ಅದನ್ನೇ ಹೇಳ್ತಾ ಇದ್ದೀವಿ. ಗ್ಯಾರಂಟಿಗಳಿಂದಾಗಿ ಇವತ್ತು ಬರ್ಡನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು, ಇದನ್ನೇ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಮಾಧ್ಯಮದವ್ರು ಏನ್ ಮಾಡಿದ್ವಿ, ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ವಿ, ಏನ್ ಸರ್ ಡಿಕೆ ಶಿವಕುಮಾರ್ ಅವ್ರು ಹಿಂಗಂದ್ರಲ್ಲ ಬರ್ಡನ್ ಆಗಿದೆ ಅಂತ. ಹೌದಪ್ಪ ಹೌದು, ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ಸತ್ಯ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು. ಕೊನೆಗಿಬ್ರು ಒಪ್ಕೊಂಡಂಗಾಯ್ತಲ್ಲ, ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಪಂಚ ಗ್ಯಾರಂಟಿಗಳನ್ನ ತರ್ತೀವಿ, ಪಂಚ ಗ್ಯಾರಂಟಿಗಳೆಲ್ಲ ಫ್ರೀ, ಮುನೇಗೌಡ ನಿಂಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ನಂಗೂ ಫ್ರೀ ಅಂತ ಹೇಳಿ ಓಟನ್ನ ಗಿಟ್ಟಿಸ್ಕೊಂಡಿದ್ಯಾರು? ನೀವೇ ಅಲ್ವಾ? ಇವತ್ತು ನೀವೇ ಹೇಳ್ಕೊಂಡ್ ಬರ್ತಾ ಇದ್ರಿ, ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ನೀವೇ ಕೇಳ್ಕೊಳ್ತಾ ಇದ್ರಿ ಬರ್ಡನ್ ಆಗ್ತಾ ಇದೆ ಅಂತ. ಹೌದಪ್ಪ ಹೌದು ಸತ್ಯ ಅಂತ ನೀವೇ ಕೇಳ್ಕೊಂಡ್ ಬರ್ತಾ ಇದ್ರಿ. ಇದು ನೀವೇ ಮಾಡ್ಕೊಳ್ತಾರ. ಗ್ಯಾರಂಟಿಯನ್ನ ವಿರೋಧ ಮಾಡಿದ್ದು ಏನು ಒಬ್ರ ಇಬ್ರ? ಕಾಂಗ್ರೆಸ್ನವರು ತುಂಬಾ ಜನ, ಲಿಸ್ಟೇ ಇದೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿಲ್ವಾ? BR ಪಾಟೀಲ್ ಹೇಳಿಲ್ವಾ? ಇನ್ನ ಲಿಸ್ಟ್ ಬೇಕಾ? ಎಷ್ಟು ಜನ ಕಾಂಗ್ರೆಸ್ ನಾಯಕರು ಇವತ್ತು ಅಯ್ಯೋ ಗ್ಯಾರಂಟಿಯಿಂದಾಗಿ ನಮ್ಮ ಏರಿಯಾದಲ್ಲಿ ಚರಂಡಿ ಹಾಕ್ಸಕ್ ಆಗ್ತಿಲ್ಲ, ನಮ್ಮ ಕ್ಷೇತ್ರದ ಒಂದು ಹಬ್ಬಕ್ಕೂ ಹೋಗಕ್ಕಾಗ್ತಿಲ್ಲ, ಯಾರಾದ್ರೂ ಸತ್ತೋಗಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಅಂತಿಮ ದರ್ಶನ ಪಡೆಯಕ್ಕೂ ಆಗ್ತಿಲ್ಲ, ಯಾಕಂದ್ರೆ ಜನ ಉಗಿತಾ ಇದ್ದಾರೆ. ಗ್ಯಾರಂಟಿಯಿಂದ ನಮ್ಗೇನು ಕೊಡಕ್ಕೆ ಆಗ್ತಾ ಇಲ್ಲ ಕ್ಷೇತ್ರಕ್ಕೆ ಅಂತೇಳಿ. ಇದನ್ನ ಒಪ್ಕೊಳ್ಳಿಲ್ಲ ಅಂತ. ಇಲ್ಲ ನಾವೇನು ಯಾರು ಒಬ್ರು ನಾವ್ ಈ ತರ ಮಾತಾಡಿ ಅಂತ ಒಬ್ರು ಬಂದು ಮಾತಾಡಿ ನೋಡೋಣ. ಧೈರ್ಯವಾಗಿ ಬನ್ನಿ, ಇದೇ ಸ್ಟುಡಿಯೋಗೆ ನಿಮ್ಗೆ ವೆಲ್ಕಮ್ ಆಲ್ವೇಸ್. ಇಲ್ಲ ನಮ್ಗೆ ಗ್ಯಾರಂಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ಏನಾಗಿಲ್ಲ, ನಮ್ಮ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಒಬ್ಬ ಶಾಸಕ ಬಂದು ಇಲ್ಲಿ ಕುತ್ಕೊಂಡು ಹೇಳಿ. ನೀವ್ ಹೇಳಾದ್ಮೇಲೆ ನಿಮ್ ಕ್ಷೇತ್ರ ನಾವೇ ಒಂದು ಪ್ರವಾಸವನ್ನ ಮಾಡ್ತೀವಿ, ಕ್ಯಾಮ್ರಾ ಹಾಕೊಂಡು ತೋರಿಸ್ತೀವಿ ಅಭಿವೃದ್ಧಿ ಆಗಿದೆಯೋ ಇಲ್ಲ ಅಂತ. ಇವತ್ತು ನಿಮ್ ಕ್ಷೇತ್ರಗಳು ಬಂದ್ಬಿಟ್ರೆ ಜನ ಹೇಗ್ ಹೋಗಿತಾರೆ ಗೊತ್ತಾ? ಚರಂಡಿ ಮಾಡ್ತೀರಿ ಅರ್ಧಂಬರ್ಧ, ಅಲ್ಲಿ ಮುಚ್ಚಕ್ಕಾಗಲ್ಲ, ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ. ರೋಡ್ ಹಾಕ್ತಾರೆ ಅರ್ಧಂಬರ್ಧ, ಅದು ಕಳಪೆ, ಕೇಳಿದ್ರೆ ರೋಡ್ ಕೊಟ್ಟಿಲ್ಲ. ಸ್ಕೂಲು ಮಕ್ಕಳಿಗೆ ಅದೇನೋ ಸಾಕ್ಸು, ಬಟ್ಟೆ, ಇದೆಲ್ಲ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಶಾಸಕರೇ ಹೇಳಿರೋದು ಅನುದಾನ ಸಿಕ್ತಿಲ್ಲ ಸ್ವಾಮಿ, ಗ್ಯಾರಂಟಿ ನಿಲ್ಸಿ ಸಾಕು ಅಂತ ಹೇಳಿಲ್ವಾ? ಗ್ಯಾರಂಟಿ ಬಗ್ಗೆ HR ಗವಿಯಪ್ಪ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಿಲ್ವಾಗ? ಆಶ್ರಯ ಮನೆಗಳು ಸಿಗ್ತಾ ಇಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳಿಂದಾಗಿ. ಆಶ್ರಯ ಮನೆಗಳು ಕಡಿವಾಣ ಹಾಕಬೇಕು ಗ್ಯಾರಂಟಿ ಯೋಜನೆಗಳಿಗೆ ಅಂತೇಳಿ ಮನವಿಯನ್ನ ಮಾಡ್ಕೊಂಡು ನೋಡಿ. ವರ್ಷಕ್ಕೆ 50 ರಿಂದ 60 ಸಾವಿರ ಕೋಟಿ ಬೇಕು. ಎಷ್ಟು ವರ್ಷಕ್ಕೆ? 50 ರಿಂದ 60 ಸಾವಿರ ಕೋಟಿ. ಈಗ ಸಿಎಂ ಸಿದ್ದರಾಮಯ್ಯ ಒಂದು ಬೈಟಲ್ಲಿ ಹೇಳಿದ್ರು, ರಿಯಾಕ್ಷನ್ ಕೊಡ್ಬೇಕಾರೆ ಹತ್ರ 1 ಲಕ್ಷ ಕೋಟಿ 20 ಸಾವಿರ ಕೋಟಿ ಏನೋ ಕೋಟಿ 1.26-24 ಕೋಟಿ ಅಷ್ಟೇನೋ ಖರ್ಚಾಗಿದೆ ಅದಕ್ಕೋಸ್ಕರ ಅಂತೇಳಿ. ಆಯ್ತು, ನಾನೊಂದು ಪ್ರಶ್ನೆನ ಮಾಡ್ತೀನಿ. ನೀವು ಈ ಗ್ಯಾರಂಟಿಯನ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ನಿವ್ವಳ ಸಾಲ ಎಷ್ಟು ಮಾಡಿದಿರಿ? ನಿವ್ವಳ ಸಾಲ 2023-24, 24-25 ನಿವ್ವಳ ಸಾಲ ಎಷ್ಟು ಮಾಡಿದಿರಿ ಅಂತ ತಿಳಿಸಿ ನೋಡೋಣ. ಎಷ್ಟು ಸಾವಿರ ಕೋಟಿ ನಿವ್ವಳ ಸಾಲ ಆಗಿದೆ ಗೊತ್ತಾ? ಅದೇ ನೀವು ಸಾಲವನ್ನ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಹಾಕಿದ್ರೆ ಕಿಂಗ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಜನನೇ ಹೇಳ್ತಾವ್ರೆ ನಮಗ್ ಸಾಕಿದು ಅಂತೇಳಿ, ಕಡಿವಾಣ ಹಾಕಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಿದ್ದಾರೆ. RV ದೇಶಪಾಂಡೆ ಅವರು ಗ್ಯಾರಂಟಿಯನ್ನು ಲೇವಡಿ ಮಾಡಿದ್ದು ಇತ್ತೀಚಿನ ದಿನದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡ್ಲಾಗ್ತಾ ಇದೆ. ಎಲ್ಲಿ ನೋಡಿದ್ರು ಬಸ್ಗಳಲ್ಲಿ ಮಹಿಳೆನೇ ತುಂಬ್ತಿರ್ತಾರೆ. ಬಸ್ಗಳಲ್ಲೂ ಮಹಿಳೆಯರು, ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಮಹಿಳೆಯರು. ನಾನ್ ಸಿಎಂ ಆಗಿದ್ರೆ ಇದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅಂತೇಳಿ ದೇಶಪಾಂಡೆ ಅವರು ಹೇಳಿದ್ದು, ನಾವಲ್ಲ. ಕಡ್ಡಿ ಮುರಿದಂತೆ ಹೇಳಿಕೆಯನ್ನ ಕೊಟ್ಟಿದ್ದು RV ದೇಶಪಾಂಡೆ ಅವರು, ಗೊತ್ತಲ್ಲ. 5 ಗ್ಯಾರಂಟಿಗಳಿಗೆ 45 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಅದೇ ಹಣದಿಂದ ಹೊರೆ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಯಾರಾದ್ರೂ ಒಬ್ರು ಕಾಂಗ್ರೆಸ್ನವರು ಇಲ್ಲ ನಾವು ಆ ತರ ಹೇಳೇ ಇಲ್ಲ ಅಂತ ಹೇಳಿ ಅವರು ಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿ 10 ನಿಮಿಷ ಮಾತಾಡಿ ಉತ್ತರವನ್ನ ಕೊಡಿ. ನಾವು ನಿಮ್ಗೆ 10 ಪ್ರಶ್ನೆ ಕೇಳ್ತೀವಿ, ಮತ್ತೆ ಮಾಧ್ಯಮದ ಮೇಲೆ ಹಾಕೋದು ಗೂಬೆ ಕೂರ್ಸೋದು. ಇಲ್ಲ ನೀವೇನೋ ತಿಳಿಸ್ಬಿಟ್ಟಿದ್ರ, ನಿಮ್ಮ ಬಾಯಿ ಬಂದಾಗ ಮಾತಾಡ್ತೀರಂತ. ನೀವು ಹೇಳಿದ್ರೆ ನಾವು ಹೇಳ್ತಾರ.
ಬೇರೆ ಏನು ಅದರಲ್ಲಿ ಉಪ್ಪು ಖಾರ ಹುಳಿ ಏನೋ ಹಾಕಿ ಬೆರೆಸಿ ನಾವು ಮಾತಾಡ್ತಾರೆ. ಮುಂದಿನ ಸುದ್ದಿ ಗಮನಕ್ಕೆ